ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಶನಿವಾರದ ಆರ್ಥಿಕ ಶುಭಾಶಯಗಳೆಲ್ಲರಿಗೂ. ಎಲ್ಲಾದರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ನಾವು ಖರ್ಜೂರು ಒಂದು ಬ್ರೇಕ್ಫಾಸ್ಟ್ಗೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಇದು. ಖರ್ಜೂರದ್ದು ಉಪಯೋಗ ಏನಪ್ಪ ಅಂತಂದರೆ, ಕರುಳಿನ ಸಮಸ್ಯೆಯಿಂದ ತೊಂದರೆ ಇದ್ದರೆ ಅದನ್ನು ಅವಾಯ್ಡ್ ಮಾಡುತ್ತೆ ಆದಷ್ಟು ಬೇಗ. ಆಮೇಲೆ ಮೆದುಳದ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ. ಇದು ಅಷ್ಟು ಕೆಪಾಸಿಟಿ ಇರ್ತದೆ ಇದರಲ್ಲಿ. ಆಮೇಲೆ ಮೇನಾಗಿ ಹೇಳಬೇಕಂದ್ರೆ ಇದು ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ, ಅಂದರೆ ಪ್ರಾಕೃತಿಕ ಸ್ವೀಟ್ ಇರೋದ್ರಿಂದ ಶುಗರ್ ಲೆವೆಲ್, ಅಂದರೆ ಶುಗರ್ ಕಂಟೆಂಟ್ ಲೆವೆಲ್ ಏನೋ ಕಡಿಮೆ ಮಾಡುತ್ತೆ ಆದಷ್ಟು ಬೇಗ. ಆಮೇಲೆ ಕ್ಯಾನ್ಸರ್ದು ಕಣಗಳಿತ್ತಂದರೆ ಅದನ್ನು ಸಹಿತ ಕ್ಯಾನ್ಸರ್ ಬರಲಾರ್ದಂಗೆ ನೋಡಿಕೊಳ್ಳೋದು, ಅಂದರೆ ತಡೆಗಟ್ಟುವ ಒಂದು ಜವಾಬ್ದಾರಿ ಏನಂತಂದರೆ ಖರ್ಜೂರಿಗಿರುತ್ತೆ. ಖರ್ಜೂರದ್ದು ಏನಪ್ಪ ಅಂತಂದರೆ ಆಮೇಲೆ ಉರಿ ಊತ, ಏನಾದರೂ ಬಾಡಿ ಎಕ್ಸಸ್ ಆಫ್ ಹೀಟು, ಉರಿ ಊತ, ಕಾಲಲ್ಲಿ ಊತ, ಆಮೇಲೆ ಯೂರಿನಲ್ ಇನ್ಫೆಕ್ಷನ್ಸ್ ಆಯ್ತಾ ಇದ್ದರೆ, ಆಮೇಲೆ ಕಣ್ಣು ಉರಿ, ಸೊ ಏನಿತ್ತಂದ್ರೆ ಸಹಿತ ಎಲ್ಲ ಸೊ ಇದು ಆದಷ್ಟು ಅದು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಎವ್ರಿ ಡೇ ತಿಂತ ಬಂತಂದರೆ ಏನೂ ತೊಂದರೆ ಆಗೋಲ್ಲ. ನೋಡಿ ಖರ್ಜೂರು ತಿನ್ನೋದಕ್ಕೆ ಮಾತ್ರ ಅಮೃತ ಇದ್ದಂಗಿದೆ. ಸ್ವೀಟು ವೆರಿ ನೈಸ್. ಯಾಕಂದರೆ ನ್ಯಾಚುರಲ್ ಸ್ವೀಟು. ಸುಮ್ಮನೆ ಪಾನಕ ಅಂತ ಅಂತ ಸ್ವೀಟ್ ಅಂತ ಸಕ್ಕರೆದು ಇವೆಲ್ಲ ತಿಂದಿದ್ರಿ ಅಂತ ಶುಗರಿಗೆ ನಾವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ. ತಿನ್ನಿರಿ, ಇಂಥ ತಿನ್ನೋದ್ರಿಂದ ಏನಾಗುತ್ತೆ, ಹೆಲ್ತ್ ಬೆನಿಫಿಟ್ ಸಿಗ್ತದೆ. ಇದು ನ್ಯಾಚುರಲ್. ಇದಕ್ಕೆ ಯಾವುದೇ ರೋಗಗಳು ಬರ್ಬೇಕಂತ ಏನಿಲ್ಲ. ಸ್ವಲ್ಪ ಫಸ್ಟ್ ಅಂತ ತಿಳ್ಕೊಳ್ಳಿ ಫಸ್ಟ್. ನಾನು ನಿಮ್ಗೆ ಹೇಳೋದು ಇಷ್ಟನೇ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಎಜುಕೇಷನ್ಗೆ ಹೋಗ್ಬೇಡಿ ನೀವು. ಇದು ಪ್ರಾಕೃತಿಕದಲ್ಲಿ ಏನು ಬರ್ತದಲ್ಲ ಭಗವಂತ ಕೊಟ್ಟಿದ್ದು, ಅದು ಯಾವತ್ತೂ ಇದಾಗೋದಿಲ್ಲ, ಪ್ರಾಬ್ಲಮ್ಸ್ ಇದಾಗಲ್ಲ. ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ತಿನ್ನೋಕ್ಕೂ ಟೇಸ್ಟ್ ಇದೆ. ನಾವು ಎಡಿಷ್ನಲಾಗಿ ಏನಾಗಿದೆ, ಕೃತಕದಲ್ಲಿ ಬೆಳಿತೀವಿ ಇವತ್ತು ನಾವು. ಸೊಪ್ಪು ಕೆಮಿಕಲ್ಲು, ಆಮೇಲೆ ಬೇಳೆನೇ ಕೆಮಿಕಲ್ಲು, ಹೊಲದಲ್ಲಿ ಏನೇ ಮಾಡ್ಬೇಕಾದ್ರೂ ಎಲ್ಲ ಕೆಮಿಕಲ್. ಇವತ್ತು ನಾವು ಟೀ ಕುಡಿಯೋಕೆ ಹೋಗ್ಬೇಕಾದ್ರೂ ಸಹಿತ ಪ್ಲಾಸ್ಟಿಕ್ ಚಹಾ ಕೊಡ್ತಾರೆ ಇವತ್ತು. ಮೊದಲೆಲ್ಲ ಪಿಂಗಾಣಿ ಗ್ಲಾಸಲ್ಲಿ ಕೊಡ್ತಾಯಿದ್ರು, ಆಮೇಲೆ ಸ್ಟೀಲ್ ಗ್ಲಾಸೆಲ್ಲ ಕೊಡ್ತಾಯಿದ್ರು ಅವಾಗ. ಇವಾಗ COVID-19 ಕೋವಿಡ್ ಬಂದಾಗಲಿಂದ ಬರೀ ಪ್ಲಾಸ್ಟಿಕ್. ನಮ್ಮ ಜೀವನ ಹೆಂಗೆ ಇದೆ ಅಂದರೆ, ಕಪ್ಪು ಕುಡ್ದಂಗೆ ಯೂಸ್ ಅಂತ ಹೋದಂಗೆ ಆಗಿಬಿಟ್ಟಿದೆ. ಪ್ಲಾಸ್ಟಿಕ್ ಕಪ್ಪಲ್ಲಿ ಯಾವತ್ತು ದಯವಿಟ್ಟು ಟೀ ಕುಡಿಬೇಡಿ. ಇದು ನನ್ನದೊಂದು ರಿಕ್ವೆಸ್ಟು, ಇದೊಂದು ಮನವಿ ಇರುತ್ತದೆ. ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಆದಷ್ಟು ನೈಸರ್ಗಿಕ ಇರ್ತಕ್ಕಂಥ ಪ್ರಾಕೃತಿಕ ಮೇಲೆ ಏನು ಇರ್ತದಲ್ಲ, ಆದಷ್ಟು ಇದನ್ನು ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ನಾನು ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ತಿನ್ನಿ. ಸದ್ಯಕ್ಕೆ 1/4 kg ತಿಂತಾಯಿದ್ದೀನಿ ನಾನು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ತರಕಾರಿ ಆಗಲಿ ಇನ್ನೊಂದು ಹಣ್ಣಿನ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೆ ಬಾಯ್, ಟಾಟಾ.